ಆತ್ಮೀಯ ಕೇಳುಗರೆ, ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ನಾನು GS ಗಣೇಶ್, ಸಂಸ್ಕೃತಿ ಚಿಂತಕ. ಇದು 90.8 FM ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಶರನ್ನವರಾತ್ರಿಯ ಪ್ರಾರಂಭದ ದಿವಸ, ಅಂದರೆ ಶರದೃತುವಿನಲ್ಲಿ ಆಗಮಿಸುವ ನವರಾತ್ರಿಯ ಮೊದಲ ದಿವಸ ನಾವು ಶೈಲಪುತ್ರಿಯನ್ನು ಆರಾಧಿಸುತ್ತೇವೆ. ಅದಕ್ಕೆ ನವದುರ್ಗೆಯರ ಶ್ಲೋಕ ಈ ರೀತಿ ಇದೆ: ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಅಷ್ಟಮಂ, ನವಮಂ ಸಿದ್ಧಿದಾ ಪ್ರೋಕ್ತ ನವದುರ್ಗಾ ಪ್ರಕೀರ್ತಿತಾ ಅಂತ. ಹೀಗೆ ನವದುರ್ಗಿಯರನ್ನು ಶರನ್ನವರಾತ್ರಿಯಲ್ಲಿ ಪ್ರತಿ ದಿವಸ ಆರಾಧಿಸಿಕೊಂಡು ಬರುವ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಇದೆ. ಆ ರೀತಿ ಇವತ್ತು ಪಾಡ್ಯದ ದಿವಸ, ಇಂದು ಶೈಲಪುತ್ರಿಯನ್ನು ಆರಾಧಿಸೋಣ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳು. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನಳಾಗಿದ್ದಳು. ಆಗ ಇವಳ ಹೆಸರು ಸತಿ ಎಂದಿತ್ತು. ಇವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞವನ್ನು ಮಾಡಿದನು. ಆ ಯಜ್ಞದಲ್ಲಿ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞಭಾಗವನ್ನು ಪಡೆಯೋದಕ್ಕೋಸ್ಕರ ಎಲ್ಲರನ್ನೂ ಆಮಂತ್ರಿಸಿದ್ದನು. ಆದರೆ ತನ್ನ ಅಳಿಯನಾದ ಶಿವನನ್ನು ಈ ಯಜ್ಞಕ್ಕೆ ಆಮಂತ್ರಿಸಿರಲಿಲ್ಲ. ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸು ಇಚ್ಛೆಯಾಯಿತು. ತನ್ನ ಬಯಕೆಯನ್ನು ಶಿವನೊಡನೆ ತಿಳಿಸಿದಳು. ಶಿವನು ಎಲ್ಲವನ್ನೂ ವಿಚಾರ ಮಾಡಿ ಹೇಳಿದನು: ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನ ಮೇಲೆ ಸಿಟ್ಟುಕೊಂಡಿರಬಹುದು. ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ನನ್ನನ್ನು ಆಮಂತ್ರಿಸಿಲ್ಲ. ಹಾಗಾಗಿ ನಾನು ಅವನು ಉದ್ದೇಶಪೂರ್ವಕವಾಗಿ ಕರೆಯದಿರಬಹುದು ಎಂದು ಭಾವಿಸುತ್ತೇನೆ. ಹಾಗಾಗಿ ನೀನು ಹೋಗುವುದಾದರೆ ಹೋಗಬಹುದು ಎಂದು ಹೇಳುತ್ತಾನೆ. ಶಂಕರನ ಈ ಉಪದೇಶ ಸತಿಗೆ ರುಚಿಸಲಿಲ್ಲ. ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ. ಅವಳ ಪ್ರಬಲ ಆಗ್ರಹ ನೋಡಿ ಶಿವನು ಸತಿಗೆ ಅಥವಾ ಪಾರ್ವತಿಗೆ ಆ ಯಜ್ಞದಲ್ಲಿ ಪಾಲ್ಗೊಳ್ಳಲು ಅನುಮತಿ ಕೊಟ್ಟನು. ಇತ್ತ ಸತಿಯು ತಂದೆಯ ಮನೆಗೆ ತಲುಪಿದಾಗ ಆ ಸಂದರ್ಭದಲ್ಲಿ ಅವಳನ್ನು ಯಾರೂ ಕೂಡ ಪ್ರೀತಿ ಪ್ರೇಮದಿಂದ ಮಾತನಾಡಿಸಲಿಲ್ಲ. ಎಲ್ಲರೂ ಮುಖ ತಿರುಗಿಸಿಕೊಂಡು ಓಡಾಡುತ್ತಿದ್ದರು. ಆದರೆ ಮಾತೃವಾತ್ಸಲ್ಯದ ತಾಯಿ ಮಾತ್ರ ಮಗಳನ್ನು ಅಪ್ಪಿಕೊಂಡಳು. ಅಕ್ಕ ತಂಗಿಯರ ಮಾತುಗಳಲ್ಲಿ ಕೂಡ ವ್ಯಂಗ್ಯವೂ ಹಾಸ್ಯವೂ ಇತ್ತು. ಬಂಧುಗಳು ತೋರಿದ ಈ ವ್ಯವಹಾರಕ್ಕೆ ಸತಿಗೆ ದುಃಖವಾಯಿತು. ಎಲ್ಲ ಕಡೆ ಶಿವನ ಕುರಿತು ತಿರಸ್ಕಾರದ ಭಾವನೆ ಕಂಡಳು. ದಕ್ಷನೂ ಕೂಡ ಕೆಲವು ಅಪಮಾನಕರ ಮಾತುಗಳನ್ನು ಆಡಿದನು. ಇದೆಲ್ಲವನ್ನು ಸತಿಯು ನೋಡಿ ಕ್ಷೋಭೆಗೊಂಡು ದುಃಖ ಕ್ರೋಧದಿಂದ ಸಂತೃಪ್ತಳಾದಳು. ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಎಂಬ ಅರಿವು ಆಕೆಗಾಯಿತು. ಅವಳು ತನ್ನ ಪತಿ ಶಂಕರನ ಈ ಅಪಮಾನವನ್ನು ಸಹಿಸದಾದಳು. ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲೇ ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿದಳು. ವಜ್ರಪಾತದಂತೆ ದಾರುಣ ದುಃಖದ ಈ ಘಟನೆಯನ್ನು ಕೇಳಿ ಶಿವನು ಕ್ರುದ್ರನಾದನು. ತಕ್ಷಣವೇ ದಕ್ಷನ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸವನ್ನು ಮಾಡಿಸಿದನು. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು. ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು. ಪಾರ್ವತಿ, ಹೈಮವತಿ ಇವು ಅವಳದೇ ಹೆಸರುಗಳು. ಉಪನಿಷತ್ತಿನ ಒಂದು ಕಥೆಗನುಸಾರ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು. ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆ ಆಯಿತು. ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು. ನವದುರ್ಗೆಯರಲ್ಲಿ ಪ್ರಥಮವಾದ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ. ನವರಾತ್ರಿಯ ಮೊದಲನೆಯ ದಿನದ ಪೂಜೆಯನ್ನು ಇವಳ ಪೂಜೆ ಉಪಾಸನೆ ಮೂಲಕ ಮಾಡಲಾಗುತ್ತದೆ.
ಈ ಮೊದಲ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ. ಶೈಲಪುತ್ರಿಯನ್ನು ಪ್ರಾರ್ಥಿಸಲು ಇರುವ ಶ್ಲೋಕ ಈ ರೀತಿ ಇದೆ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಬಯಸಿದ್ದನ್ನು ಹೊಂದುವ ಸಲುವಾಗಿ ಅರ್ಧ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದ, ಎತ್ತಿನ ಮೇಲೇರಿದ, ಶೂಲವನ್ನು ಹೊತ್ತುಕೊಂಡ ಯಶೋಮತಿಯಾದ ಹಿಮವತ್ ಪರ್ವತ ಪುತ್ರಿಯನ್ನು ನಮಸ್ಕರಿಸುತ್ತೇನೆ ಎಂಬುದು. ಈ ಮಂತ್ರವನ್ನು ಪಾಡ್ಯದಂದು ದೇವಿಗೆ ಷೋಡಶೋಪಚಾರ ಪೂಜೆ ಮಾಡಿ 108 ಬಾರಿ ಪಠಿಸಬೇಕು. ಉದ್ದಿನಬೇಳೆ ಹಾಗೂ ಅಕ್ಕಿಯನ್ನು ಸೇರಿಸಿ ಮಾಡಿದ ಖಾದ್ಯವನ್ನು ದೇವಿಗೆ ನಿವೇದಿಸಬೇಕು. ಇಡ್ಲಿಯಾಗಬಹುದು, ಇಲ್ಲವೇ ವಡೆಯಾಗಬಹುದು, ಮುದ್ಗಾನ್ನವನ್ನು ಆದರೂ ಕೂಡ ಪರವಾಗಿಲ್ಲ. ಯಾವುದಾದರೊಂದನ್ನು ದೇವಿಗೆ ಸಮರ್ಪಿಸಿ ನಿವೇದಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಶೈಲಪುತ್ರಿಯ ವಸ್ತ್ರ ಕೇಸರಿ ವರ್ಣ, ಶೈಲಪುತ್ರಿಯ ಪುಷ್ಪ ಸುಗಂಧರಾಜ, ಶೈಲಪುತ್ರಿಯ ವಾಹನ ವೃಷಭ. ಎಲ್ಲರಿಗೂ ಧನ್ಯವಾದಗಳು. ಇದು ಮೊದಲನೆಯ ದಿವಸದ ಶೈಲಪುತ್ರಿಯ ಕಥೆಯಾಯಿತು. ಮತ್ತೊಮ್ಮೆ ಕೇಳುಗರಿಗೆ ವಂದನೆಗಳು.